ಟಾಪ್ ನ್ಯೂಸ್ ಅಟ್ 11ಗೆ ಸ್ವಾಗತ. ನಾನು ಶಮಂತರಸ್. ಪುಲಕೇಶಿ ನಗರದಲ್ಲಿ ದಲಿತ ಮತಕ್ಕಾಗಿ ನಡೆದ ಮಹಾದಂಗೆ, ರಾಜಕೀಯ ದ್ವೇಷಕ್ಕಾಗಿ ಬೆಂಕಿ ಹಚ್ಚಿದ್ರ ಕೊಳ್ಳಿ ದೆವ್ವಗಳು. ಗಲಭೆ ಎಬ್ಬಿಸಿದ ಗ್ಯಾಂಗ್ ವಿರುದ್ಧ ಖಾಕಿ ಬ್ರಹ್ಮಾಸ್ತ್ರ. ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ಧೋನಿಗೆ ರಾಜಕೀಯ ಪ್ರವೇಶಕ್ಕೆ ಆಫರ್. ಮತ್ತೊಬ್ಬ ಗಲಭೆಕೋರನಿಗೆ ಖೆಡ್ಡಾ ತೋಡಿದ ಖಾಕಿ. ಬಂಧಿಸೋದಕ್ಕೆ ತೆರಳಿದ್ದ ಪೊಲೀಸರ ಮುಂದೆ ಆರೋಪಿಗಳ ಹೈಡ್ರಾಮಾ. ಬೆಂಕಿ ಹಚ್ಚಿದ ದುಷ್ಕರ್ಮಿಗಳು ಕಾದಿದೆ ಮಾರಿ ಹಬ್ಬ. ಕೈ ಕಮಲ ನಾಯಕರ ಮಧ್ಯೆ ದಲಿತ ಕಾಳಗ. ಕಿಡಿಗೇಡಿಗಳು ಬೆಂಕಿ ಹಚ್ಚೋದಕ್ಕೆ ತಂದಿದ್ರು ಪೆಟ್ರೋಲ್, ಸೀಮೆ ಎಣ್ಣೆ. ಇಂತಹ ಹಲವು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನೋಡೋಣ ಟಾಪ್ ನ್ಯೂಸ್ ನಲ್ಲಿ. ಡಿಜೆಹಳ್ಳಿ ಕೆಜಿಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಾಟೆ ಕೇಸ್ ಸಂಬಂಧ ಸಿಸಿಬಿ ಪೊಲೀಸರು ಮತ್ತೊಬ್ಬ ಪ್ರಮುಖ ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ. ಎಸ್ಡಿಪಿಐ ಕಾರ್ಯಕರ್ತ ಸಲೀಂ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಸಲೀಂ ಗುಂಪುಗೂಡಿ ಗಲಾಟೆ ಮಾಡುವಂತೆ ಎಸ್ಡಿಪಿಐ ಕಾರ್ಯಕರ್ತರ ಮೊಬೈಲ್ಗೆ ಮೆಸೇಜ್ ಕಳಿಸಿದ್ದ. ಸಿಸಿಟಿವಿ ಮೊಬೈಲ್ ದೃಶ್ಯ ಆಧರಿಸಿ ಮತ್ತೆ 50 ಆರೋಪಿಗಳ ಲಿಸ್ಟ್ ರೆಡಿ ಮಾಡಿದ್ದು ಬಂಧನಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಸದ್ಯ 364 ಆರೋಪಿಗಳಿಗೆ ಖೆಡ್ಡಾ ತೋಡಿದ್ದಾರೆ. ಗಲಭೆಕೋರರನ್ನು ಬಂಧಿಸಲು ತೆರಳಿದ್ದಾಗ ಪೊಲೀಸರ ಮುಂದೆಯೇ ಕಿಡಿಗೇಡಿಗಳು ನಾಟಕ ಮಾಡಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿದ್ದ ಗಲಭೆಕೋರರನ್ನ ಬಂಧಿಸಲು ಪೊಲೀಸರು ತೆರಳಿದ್ರು. ಈ ವೇಳೆ ಜ್ವರ, ತಲೆನೋವು, ಮೈಕೈ ನೋವಿದೆ ಎಂದು ನಾಟಕ ಮಾಡಿದ್ದಾರೆ. ಬ್ಯಾಂಡೇಜ್ ಮಾಡಿಸಿಕೊಂಡಿರೋದನ್ನ ಪ್ರಶ್ನಿಸಿದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಗಾಯವಾಗಿದೆ ಎಂದು ಬೋರ್ಡ್ ಬಿಟ್ಟಿದ್ದಾರೆ. ಗಲಭೆ ಸೃಷ್ಟಿಕರ್ತರಿಗೆ ತಕ್ಕ ಶಾಸ್ತಿ ಮಾಡಲು ಖಾಕಿ ಸಜ್ಜಾಗಿದೆ. ಠಾಣೆಗೆ ಬೆಂಕಿಯಿಟ್ಟ ನೂರಾರು ಆರೋಪಿಗಳಿಗೆ ಹೆಡೆಮುರಿ ಕಟ್ಟೋಕೆ ಪೊಲೀಸರು ರೆಡಿಯಾಗಿದ್ದಾರೆ. ಈ ಪ್ರಕರಣ ಎಲ್ಲ ಬಂಧನ ಕೆಲಸ ಮುಗಿದ ನಂತರ ಬಹುಪಾಲು ಆರೋಪಿಗಳ ವಿರುದ್ಧ ರೌಡಿ ಶೀಟ್ ತೆರೆಯಲು ಖಾಕಿ ಪ್ಲಾನ್ ಮಾಡಿದ್ದು ಜೀವನ ಪೂರ್ತಿ ಪೊಲೀಸರ ಮಾನಿಟರ್ನಲ್ಲಿ ಇರಬೇಕಾಗಲಿದೆ. ಒಂದು ಘಟನೆಯಿಂದ ಹೆಚ್ಚು ರೌಡಿ ಶೀಟರ್ಗಳು ಪತ್ತೆಯಾಗಲಿದ್ದಾರೆ. ಈ ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಕಾಂಗ್ರೆಸ್ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಒತ್ತಾಯಿಸಿದ್ದಾರೆ. ಶಾಸಕ ಅಖಂಡ ಮನೆಗೆ ರಾಜ್ಯ ಬಿಜೆಪಿ ನಿಯೋಗ ಭೇಟಿ ನೀಡಿದ ವೇಳೆ ಒತ್ತಾಯಿಸಿದ್ದು, ನಿನ್ನೆ ನಮ್ಮ ಪಕ್ಷದ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿತ್ತು. ಇಂದು ಬಿಜೆಪಿ ನಿಯೋಗ ಭೇಟಿ ನೀಡಿ ಪರಿಶೀಲಿಸಿದೆ. ಅವರು ಏನು ವರದಿ ಕೊಡ್ತಾರೆ ನೋಡೋಣ ಅಂತ ಶಾಸಕರು ಹೇಳಿದ್ದಾರೆ. ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸುವ ಪ್ರಶ್ನೆಯೇ ಇಲ್ಲ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಮಾತನಾಡಿದ ಡಿಸಿಎಂ, ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ಬೇಡಿಕೆ, ಅಪೇಕ್ಷೆಯನ್ನ ತಿಳಿಸಲಿ. ಸರ್ಕಾರ ಈ ಕೇಸನ್ನು ಸಿಸಿಬಿಗೆ ಒಪ್ಪಿಸಿದ್ದು ಸಿಸಿಬಿಯಿಂದಲೇ ತನಿಖೆ ನಡೆಯುತ್ತೆ ಅಂತ ಡಿಸಿಎಂ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದಕ್ಕೂ ಮೊದಲು ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ರಾಜ್ಯ ಬಿಜೆಪಿ ನಿಯೋಗ ಭೇಟಿ ಮಾಡಿತು. ಅರವಿಂದ ಲಿಂಬಾವಳಿ, ಛಲವಾದಿ ನಾರಾಯಣಸ್ವಾಮಿ, ಪಿಸಿ ಮೋಹನ್ ಸೇರಿದಂತೆ ಹಲವು ನಾಯಕರು ಭೇಟಿ ನೀಡಿದ್ರು. ಮೊದಲು ಮುನೇಗೌಡ ಮನೆಗೆ ಭೇಟಿ ನೀಡಿದ್ರು. ಬಳಿಕ ನವೀನ್ ಮನೆ, ದಾಳಿಗೊಳಗಾದ ಬಾರ್, ಸುಟ್ಟು ಕರಕಲಾದ ವಾಹನಗಳ ಪರಿಶೀಲನೆ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಶಾಸಕರ ಮನೆ ಬಳಿ ಆರ್ಎಎಫ್ ತಂಡ ನಿಯೋಜನೆ ಮಾಡಲಾಗಿತ್ತು. ಶಾಸಕರ ಮನೆ, ಕಚೇರಿ ಸಂಬಂಧಪಟ್ಟವರ ಮೇಲೆ ವ್ಯವಸ್ಥಿತ ದಾಳಿ ಮಾಡಲಾಗಿದೆ ಅಂತ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ. ಅಲ್ಲದೆ ಮನೆಯೊಳಗಿದ್ದ ವಾಹನ ರಸ್ತೆಗೆ ತಂದು ಬೆಂಕಿ ಹಚ್ಚಿದ್ದಾರೆ. ಪಕ್ಷಭೇದ ಮರೆತು ಇದನ್ನು ನಾವು ಖಂಡಿಸ್ತೇವೆ. ಇದು ಕಾಂಗ್ರೆಸ್ ಪಕ್ಷದವರ ಪಿತೂರಿಯೋ ಅಥವಾ ದಲಿತರ ಮೇಲೆ ಆಗುತ್ತಿರುವಂತಹ ಅನ್ಯಾಯವೋ ಗೊತ್ತಾಗ್ತಿಲ್ಲ ಅಂದಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಗಲಭೆ ಬಗ್ಗೆ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ವರದಿ ಸಲ್ಲಿಸಲಿದೆ. ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ವರದಿ ಸಲ್ಲಿಸುವ ಸಾಧ್ಯತೆ ಇದ್ದು, ಗಲಭೆಯಲ್ಲಿ ಕೆಲ ಸ್ಥಳೀಯ ನಾಯಕರ ಕೈವಾಡವಿದೆ ಅಂತ ಸಮಿತಿಗೆ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಸ್ಥಳೀಯ ಎಸ್ಡಿಪಿಐ ನಾಯಕರ ಕೈವಾಡದ ಬಗ್ಗೆ ಉಲ್ಲೇಖ ಮಾಡಿದ್ದು, ಕೆಲ ಕಾಂಗ್ರೆಸ್ ಪುಡಾರಿಗಳ ಕೈವಾಡದ ಬಗ್ಗೆಯೂ ಶಂಕೆ ವ್ಯಕ್ತಪಡಿಸಲಾಗಿದೆ. ಅಲ್ಲದೆ ಗಲಭೆ ಬಗ್ಗೆ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆಗೆ ಆಗ್ರಹಿಸುವ ಸಾಧ್ಯತೆ ಇದೆ. ಗಲಭೆ ಕೇಸ್ನಲ್ಲಿ ಬಂಧಿತರಾದವರಲ್ಲಿ ಅಮಾಯಕರು ಇದ್ದಾರೆ ಅಂತ ಆರೋಪಿಗಳ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಬಳಿಯೇ ತಮ್ಮ ಮನೆಯವರ ಫೋಟೋಗಳನ್ನು ಹಿಡಿದ ಕುಟುಂಬಸ್ಥರು ಹೈಡ್ರಾಮಾ ನಡೆಸಿದ್ದಾರೆ. ಸ್ಟೇಷನ್ ಮುಂಭಾಗ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡು ನಮ್ಮವರನ್ನ ವಾಪಸ್ ಕಳಿಸಿ ಅಂತಿದ್ರು. ಈ ವೇಳೆ ಕುಸಿದು ಬಿದ್ದು ಮಹಿಳೆ ಹೈಡ್ರಾಮಾ ಸೃಷ್ಟಿಸಿದ್ರು.
ಡಿಜೆಹಳ್ಳಿ ಕೆಜಿಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಗಲಾಟೆ ಈಗ ರಾಜಕೀಯ ಮೇಲಾಟಕ್ಕೂ ಪುಷ್ಟಿ ನೀಡಿದೆ. ಗಲಭೆ ವಿಚಾರವನ್ನ ಬಳಸಿಕೊಂಡು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ದಲಿತ ಟ್ರಂಪ್ ಕಾರ್ಡ್ ಬಳಸಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ ದಲಿತ ನಾಯಕ ಪರಮೇಶ್ವರ್ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ರಚಿಸುತ್ತಿದ್ದಂತೆ ಬಿಜೆಪಿ ಕೂಡ ಅರವಿಂದ್ ಲಿಂಬಾವಳಿ ನೇತೃತ್ವದಲ್ಲಿ ಸತ್ಯಶೋಧನಾ ಸಮಿತಿ ರಚಿಸಿದೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಡೆದ ಗಲಾಟೆ ಈಗ ಮತ್ತೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಗಲಾಟೆ ವೇಳೆ ಸುಮಾರು 500ರಿಂದ 600 ಜನರು ಒಂದೆಡೆ ಸೇರಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಹೀಗಾಗಿ ಸ್ಥಳೀಯ ನಿವಾಸಿ ಪವನ್ ಕುಮಾರ್ ಪೊಲೀಸರಿಗೆ ದೂರು ನೀಡಿದ್ದು, ಎಸ್ಸಿ/ಎಸ್ಟಿ ಕಾಯ್ದೆಯಡಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ದೇವರ ಜೀವನಹಳ್ಳಿಯಲ್ಲಿ ನಡೆದ ಗಲಭೆ ಕೇಸ್ನಲ್ಲಿ ಬಗೆದಷ್ಟು ಆರೋಪಿಗಳು ಸೆರೆಯಾಗ್ತಲೇ ಇದ್ದಾರೆ. ಹೌದು, ಥಣಿಸಂದ್ರ, ಸಂಪಿಗೆಹಳ್ಳಿ, ರಾಚೇನಹಳ್ಳಿಯಲ್ಲಿ ಪುಂಡರು ಭಾಗಿಯಾಗಿದ್ರು. ಈ ಪ್ರದೇಶಗಳಿಂದ ಬಂದು ಗಲಭೆಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳಲಾಗಿತ್ತು. ಹೀಗಾಗಿ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಪೊಲೀಸರು 30ಕ್ಕೂ ಹೆಚ್ಚು ಪುಂಡರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಕೇಸ್ಗೆ ಸಂಬಂಧಿಸಿದಂತೆ ಒಂದಾದ ಮೇಲೊಂದರಂತೆ ಎಫ್ಐಆರ್ ದಾಖಲಾಗುತ್ತಲೇ ಇವೆ. ಗಲಭೆ ಸಂಬಂಧ 100ಕ್ಕೂ ಹೆಚ್ಚು ಎಫ್ಐಆರ್ ದಾಖಲಾಗಿರುವ ಸಾಧ್ಯತೆ ಇದೆ. ಬಂಧಿತರ ಸಂಖ್ಯೆಯು 700ರಿಂದ 1000ಕ್ಕೆ ಏರಿಕೆಯಾಗುವ ಶಂಕೆ ಇದೆ. ಗಲಭೆಯಲ್ಲಿ ಸಾಕಷ್ಟು ಆರೋಪಿಗಳು ಭಾಗಿಯಾಗಿದ್ದರಿಂದಾಗಿ ಇನ್ನು ಕೆಲ ದಿನಗಳ ಕಾಲ ಬಂಧನ ಕಾರ್ಯ ನಡೆಯಲಿದೆ. ಈಗಾಗಲೇ 340ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಲಾಗಿದೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿಯ ಗಲಭೆಯಿಂದಾಗಿ 2 ಏರಿಯಾಗಳಲ್ಲೂ ಆತಂಕ ಹೆಚ್ಚಿದೆ. ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದ್ದು, ನಿಷೇಧಾಜ್ಞೆ ವಿಸ್ತರಿಸಿ ನಗರ ಪೊಲೀಸ್ ಆಯುಕ್ತರು ಆದೇಶಿಸಿದ್ದಾರೆ. ಆಗಸ್ಟ್ 15ರ ಬೆಳಗ್ಗೆ 6 ಗಂಟೆಯವರೆಗೆ 144 ಸೆಕ್ಷನ್ ಮುಂದುವರಿಕೆಯಾಗುವಂತೆ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಆದೇಶಿಸಿದ್ದಾರೆ. ಗಲಭೆ ವೇಳೆ ನಡೆದ ಬಹುದೊಡ್ಡ ಅಟ್ಯಾಕ್ನ ಮತ್ತೊಂದು ಮುಖವಾಡ ಬಯಲಾಗಿದೆ. ಎಫ್ಎಸ್ಎಲ್ ವರದಿಯಲ್ಲಿನ ಗಲಭೆಕೋರರ ಅಸಲಿಯತ್ತು ರಿವೀಲ್ ಆಗಿದೆ. ಕಿಡಿಗೇಡಿಗಳು ಬೆಂಕಿ ಹಚ್ಚಲು ಪೆಟ್ರೋಲ್, ಸೀಮೆಎಣ್ಣೆ ತಂದಿದ್ರು. ಗಲಭೆ ನಡೆದ ಒಂದು ಕಡೆ ಪೆಟ್ರೋಲ್ ತಂದಿದ್ರು, ಮತ್ತೊಂದು ಕಡೆ ಡೀಸೆಲ್, ಸೀಮೆಎಣ್ಣೆ ತಂದ್ರೆ 25 ಲೀಟರ್ ಸೀಮೆಎಣ್ಣೆ ತಂದಿರೋದು ತಿಳಿದು ಬಂದಿದೆ. ಸ್ಟೇಷನ್ ಬಳಿ ಸುಟ್ಟ ವಾಹನಗಳ ಮೇಲೆ ಎಫ್ಎಸ್ಎಲ್ ತಂಡ ಪರಿಶೀಲನೆ ನಡೆಸಿದೆ. ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿಯಲ್ಲಿ ಗಲಾಟೆ ನಡೆದ ಬಳಿಕ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಹೀಗಾಗಿ ಕಾವಲ್ ಭೈರಸಂದ್ರಕ್ಕೆ ಡಿಸಿಪಿ ಶರಣಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಎಲ್ಲಾ ಅಂಗಡಿಗಳನ್ನು ಡಿಸಿಪಿ ಮುಚ್ಚಿಸಿದ್ರು. ಬಂಧಿತ ನವೀನ್ ಮನೆ ಮುಂದೆ ಆಗಮಿಸಿ ಭದ್ರತೆ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಸಿಐಡಿ ಡಿಸಿಪಿ ರಾಹುಲ್ ಕುಮಾರ್ ಕೂಡ ಸಾಥ್ ನೀಡಿದ್ರು. ಕೆಜಿಹಳ್ಳಿ ಡಿಜೆಹಳ್ಳಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಡರಾತ್ರಿ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಪೊಲೀಸರು 35 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಸಿಸಿಬಿ ಪೊಲೀಸರು ಮತ್ತು ಡಿಜೆಹಳ್ಳಿ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿದ್ದು, ಘಟನೆ ಸಂಬಂಧ ಈವರೆಗೆ ಒಟ್ಟು 340 ಆರೋಪಿಗಳನ್ನು ಖಾಕಿ ಬಂಧಿಸಿದೆ. ದೇವರ ಜೀವನಹಳ್ಳಿ ಮತ್ತು ಕಾಡುಗೊಂಡನಹಳ್ಳಿ ಹೊತ್ತಿ ಉರಿದ ಬಳಿಕವೂ ಸದ್ಯದ ಸ್ಥಿತಿ ತೀರಾ ಸೂಕ್ಷ್ಮವಾಗಿದೆ. ಹೀಗಾಗಿ ಡಿಜೆಹಳ್ಳಿಯಲ್ಲಿ ಮತ್ತೆ ನಿಷೇಧಾಜ್ಞೆ ಮುಂದುವರೆದಿದೆ. ಹೀಗಾಗಿ ಡಿಜೆಹಳ್ಳಿಯ ಗಲ್ಲಿಯಲ್ಲೂ ರೌಂಡ್ಸ್ ಹಾಕಿದ ಖಾಕಿ ಪಡೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿದ್ರು. ಗುಂಪು ಗುಂಪಾಗಿ ಜನರು ಓಡಾಡದಂತೆ ಪೊಲೀಸರು ವಾರ್ನ್ ಮಾಡಿದ್ರು. ರಾಜ್ಯದಲ್ಲಿ ಇಂದು ಕಿಲ್ಲರ್ ಕೊರೋನಾ ಕ್ರೌರ್ಯ, ಡೆಡ್ಲಿ ವೈರಸ್ ಆರ್ಭಟದ ಮಧ್ಯೆ ಮಳೆ ರೌದ್ರಾವತಾರ. ಉತ್ತರ ಕರ್ನಾಟಕದಲ್ಲಿ ಮಹಾಮಳೆಯ ಪ್ರವಾಹ ಭೀತಿ. ಬಾಗಲಕೋಟೆ, ಬೆಳಗಾವಿಯಲ್ಲಿ ನದಿಗಳ ಭೋರ್ಗರೆತ. ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಟಾಪ್ ನ್ಯೂಸ್ನಲ್ಲಿ. ರಾಜ್ಯದಲ್ಲಿ ಇಂದು ಕಿಲ್ಲರ್ ಕೊರೋನಾ ಆರ್ಭಟಿಸಿದ್ದು, ಇವತ್ತು ಒಂದೇ ದಿನ 7040 ಜನರಿಗೆ ಕೊರೋನಾ ದಾಳಿ ಮಾಡಿದೆ. ಈ ಮೂಲಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 7,26,966ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ಕಳೆದ 24 ಗಂಟೆಯಲ್ಲಿ 124 ಜನ ಬಲಿಯಾಗಿದ್ದು, ರಾಜ್ಯದಲ್ಲಿ ಸೋಂಕಿಗೆ ಬಲಿಯಾದವರ ಸಂಖ್ಯೆ 3,947ಕ್ಕೆ ಹೆಚ್ಚಳವಾಗಿದೆ. ಬೆಂಗಳೂರಿನಲ್ಲೂ ಒಂದೇ ದಿನ 7,131 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ.
ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಿರಿಮಂಜೇಶ್ವರ ಸಮೀಪದ ಕೂಡೇರಿ ಸಮುದ್ರದಲ್ಲಿ ದೋಣಿ ದುರಂತ ಸಂಭವಿಸಿದೆ. ಮೀನು ಹಿಡಿಯೋದಕ್ಕೆ ತೆರಳಿದ್ದ ಸಾಗರಶ್ರೀ ಎಂಬ ಬೋಟ್ ಬಂಡೆಗೆ ಡಿಕ್ಕಿ ಹೊಡೆದಿದ್ದು 4 ಮೀನುಗಾರರು ನಾಪತ್ತೆಯಾಗಿದ್ದಾರೆ. ನಾಗಖಾರ್ವಿ, ಶೇಖರ ಖಾರ್ವಿ, ಮಂಜುನಾಥ ಖಾರ್ವಿ, ಲಕ್ಷ್ಮಣ ಖಾರ್ವಿ ನಾಪತ್ತೆಯಾಗಿದ್ದು 7 ಮೀನುಗಾರರು ಈಜಿ ದಡ ಸೇರಿದ್ದಾರೆ. ಭಾರೀ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಲಪ್ರಭಾ, ಘಟಪ್ರಭಾ ಹಾಗೂ ಕೃಷ್ಣಾ ನದಿಗಳು ಭೋರ್ಗರಿತಾ ಇದೆ. ಮುಧೋಳ ತಾಲೂಕಿನ ಮಾಚಕನೂರಿನ ಹೊಳೆ ಬಸವೇಶ್ವರ ದೇಗುಲ ಜಲಾವೃತಗೊಂಡಿದೆ. ಮಿರ್ಚಿ ಬಳಿಯ ಸೇತುವೆ ಮುಳುಗಡೆಯಾಗಿದೆ. ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಬಾದಾಮಿ ತಾಲೂಕಿನ 34 ಜಿಲ್ಲೆಗಳ ಪ್ರದೇಶದಲ್ಲಿ ಪ್ರವಾಹ ಭೀತಿ ಕಾಡ್ತಾ ಇದೆ. ಕುಂದಾನಗರಿ, ಬೆಳಗಾವಿಯಲ್ಲೂ ಪ್ರವಾಹ ಭೀತಿ ಎದುರಾಗಿದೆ. ಸವದತ್ತಿ ತಾಲೂಕಿನ ಮುನವಳ್ಳಿ, ನೆವಿಲುತೀರ್ಥ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದಾಗಿ ಮಲಪ್ರಭಾ ನದಿ ತೀರದ ಗ್ರಾಮಗಳಿಗೆ ಪ್ರವಾಹ ಭೀತಿ ಶುರುವಾಗಿದೆ. ರಾಮದುರ್ಗ ತಾಲೂಕಿನ ಅವರಾದಿ, ಚಿಕ್ಕತಡಸಿ ಸಂಪರ್ಕದ ಬ್ರಿಡ್ಜ್ ಮುಳುಗಡೆಯಾಗಿದೆ. ರಾಮದುರ್ಗದ ವೆಂಕಟೇಶ್ವರ ದೇಗುಲ ಬಳಿ ಬ್ರಿಡ್ಜ್ ಜಲಾವೃತಗೊಂಡಿದೆ. ಖಾನಾಪುರ ತಾಲೂಕಿನ 10ಕ್ಕೂ ಹೆಚ್ಚು ಸೇತುವೆ ಮುಳುಗಡೆಯಾಗಿದೆ. ಮತ್ತೊಂದೆಡೆ ಯಾದಗಿರಿಯಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ನಾರಾಯಣಪುರ ಬಳಿ ಇರುವ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ 2.3 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಇದರಿಂದಾಗಿ ಕೃಷ್ಣಾ ನದಿ ಭೋರ್ಗರೆದು ಹರಿತಾ ಇದ್ದು ನದಿ ತೀರದ ಹಳ್ಳದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಜನ ಆತಂಕದಲ್ಲೇ ದಿನ ದೂಡ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಮೂಡಿಗೆರೆ ತಾಲೂಕಿನ ಹೊರಹಟ್ಟಿಯಲ್ಲಿ ಮಳೆ ಮತ್ತು ಗಾಳಿಯ ಆರ್ಭಟಕ್ಕೆ ಮನೆಯ ಕುಸಿದುಕೊಂಡಿದೆ. ಸುಂದರ್ ಪೂಜಾರಿ ಎನ್ನುವವರಿಗೆ ಸೇರಿದ ಮನೆ ಕುಸಿದಿದ್ದು ಅದೃಷ್ಟವಶಾತ್ ಮನೆಯಲ್ಲಿ ಇದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಇದಿಷ್ಟೇ ಅಲ್ಲದೆ ಜಿಲ್ಲೆಯ ವಿವಿಧೆಡೆ 3 ದಿನದಿಂದ ನಿರಂತರ ಮಳೆಯಾಗ್ತಾ ಇದೆ. ಮಹಾರಾಷ್ಟ್ರದ ವೀರ್ ಡ್ಯಾಂನಿಂದ ಭೀಮಾ ನದಿಗೆ 40,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಅಫಜಲಪುರ ತಾಲೂಕಿನ ಸೊನ್ನೆ ಬ್ಯಾರೇಜ್ನಿಂದಲೂ ಭೀಮಾ ನದಿಗೆ ನೀರನ್ನ ರಿಲೀಸ್ ಮಾಡಲಾಗಿದ್ದು ನದಿ ಉಕ್ಕಿ ಹರಿತಾ ಇದೆ. ಇದರಿಂದಾಗಿ ನದಿ ಪಾತ್ರದ ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದ್ದು ಜನರಿಗೆ ಆತಂಕ ಹೆಚ್ಚಾಗಿದೆ. ಸಂಸದ ಅನಂತ್ ಕುಮಾರ್ ಹೆಗಡೆ ಸೇರಿದಂತೆ ಹಲವರು ಇದ್ದ ವಿಮಾನ ಲ್ಯಾಂಡಿಂಗ್ ವೇಳೆ ಸಮಸ್ಯೆ ಉಂಟಾಗಿತ್ತು. ಹವಾಮಾನ ವೈಪರೀತ್ಯದಿಂದಾಗಿ ಲ್ಯಾಂಡಿಂಗ್ ಆಗೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ 1 ಗಂಟೆಗಳ ಕಾಲ ಆಗಸದಲ್ಲೇ ಹಾರಾಡಿದ ವಿಮಾನ ಬಳಿಕ ಹುಬ್ಬಳ್ಳಿ ಏರ್ಪೋರ್ಟ್ನಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಆಗಮಿಸಿದ್ದ ಇಂಡಿಗೋ ವಿಮಾನ ಲ್ಯಾಂಡಿಂಗ್ ಆಗಲು ಹವಾಮಾನ ವೈಪರೀತ್ಯದಿಂದ ಸಿಬ್ಬಂದಿ ಅನುಮತಿ ನೀಡಿರಲಿಲ್ಲ. ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ಮುನ್ನೆಚ್ಚರಿಕೆಯಿಂದಾಗಿ ಗದಗ ಜಿಲ್ಲೆಯ ಲಖಮಾಪುರ ಗ್ರಾಮಸ್ಥರನ್ನ ಸ್ಥಳಾಂತರಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಆದರೆ ಇದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳ್ಳೇರಿ ಪ್ರವಾಹ ಕೇಂದ್ರಕ್ಕೆ ನಾವು ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದು ಶೆಡ್ ಹಾಕಿ ವ್ಯವಸ್ಥೆ ಮಾಡಿಕೊಡಿ, ನಾವು ಎಲ್ಲೂ ಹೋಗಲ್ಲ, ಸರ್ಕಾರ ನಮ್ಮ ಬಗ್ಗೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಸ್ವಾಗತ. ರಾಜಕೀಯ ಪ್ರವೇಶಿಸುವಂತೆ ಧೋನಿಗೆ ಬಂತು ಆಫರ್. ಉತ್ತರ ಪ್ರದೇಶದಲ್ಲಿ ಕೊರೋನಾಗೆ ಮತ್ತೊಬ್ಬ ಸಚಿವ ಬಲಿ. ಹೇಗಿದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪ್ರಣಬ್ ಮುಖರ್ಜಿ ಆರೋಗ್ಯ? ಮಳೆ ಹೊಡೆತಕ್ಕೆ ತೆಲುಗು ರಾಜ್ಯಗಳು ಕಂಗಾಲು. ನೋಡ್ತಾ ಇದ್ದಂತೆ ಕುಸಿದು ಬಿತ್ತು ಗುಡ್ಡ. ಇನ್ನು ಹಲವು ಸುದ್ದಿಗಳನ್ನ ನೋಡೋಣ ನ್ಯಾಷನಲ್ ಟಾಪ್ 9 ನ್ಯೂಸ್ನಲ್ಲಿ. ನಿನ್ನೆಯಷ್ಟೇ ಕ್ರಿಕೆಟ್ ಜಗತ್ತಿಗೆ ಗುಡ್ ಬೈ ಹೇಳಿರುವ ಮಹೇಂದ್ರ ಸಿಂಗ್ ಧೋನಿಗೆ ರಾಜಕೀಯ ಪ್ರವೇಶಿಸುವಂತೆ ಆಫರ್ ಬಂದಿದೆ. ಬಿಜೆಪಿ ಮುಖಂಡ ಸುಬ್ರಮಣಿಯನ್ ಸ್ವಾಮಿ ಟ್ವಿಟರ್ ಮೂಲಕ ಶುಭಾಶಯ ತಿಳಿಸಿದ್ದು ಜೊತೆಗೆ ರಾಜಕೀಯ ಪ್ರವೇಶ ಮಾಡುವಂತೆ ಸಲಹೆಯನ್ನು ನೀಡಿದ್ದಾರೆ. 2024 ಸಾರ್ವತ್ರಿಕ ಚುನಾವಣೆಯಲ್ಲಿ ಧೋನಿ ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತ ಸುಬ್ರಮಣಿಯಂ ಸ್ವಾಮಿ ಮುಕ್ತ ಸಲಹೆ ನೀಡಿದ್ದಾರೆ. ಕೊರೋನಾ ಸೋಂಕಿಗೀಡಾಗಿದ್ದ ಉತ್ತರ ಪ್ರದೇಶದ ಮತ್ತೊಬ್ಬ ಸಚಿವ ಮೃತಪಟ್ಟಿದ್ದಾರೆ. ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ಸಚಿವ ಚೇತನ್ ಚೌಹಾಣ್ ಕೊನೆ ಉಸಿರೆಳೆದಿದ್ದಾರೆ. ಜುಲೈ 12ರಂದು ಕೊರೋನಾ ಸೋಂಕಿಗೆ ಈಡಾಗಿದ್ರು. ಆದರೆ ಬಹು ಅಂಗಾಂಗಗಳ ವೈಫಲ್ಯ ಆಗಿದ್ರಿಂದ ಚಿಕಿತ್ಸೆ ಫಲಿಸದೆ ಇಂದು ಕೊನೆ ಉಸಿರೆಳೆದಿದ್ದಾರೆ. ಚೇತನ್ ಸಿಂಗ್ ಭಾರತೀಯ ಕ್ರಿಕೆಟ್ ತಂಡದಲ್ಲೂ ಆಡಿದ್ದಾರೆ. 2 ವಾರಗಳ ಹಿಂದೆ ಸಚಿವೆ ಕಮಲ್ ರಾಣಿ ವರುಣ್ ಕೊರೋನಾದಿಂದ ಮೃತಪಟ್ಟಿದ್ರು.
ಸ್ವರಬ್ರಹ್ಮ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ. ಚೆನ್ನೈನ ಎಂಜಿಎಂ ಹೆಲ್ತ್ ಕೇರ್ನಲ್ಲಿ ಎಸ್ಪಿಬಿಗೆ ಚಿಕಿತ್ಸೆ ನೀಡಲಾಗ್ತಾ ಇದ್ದು, ಇವತ್ತು ಬೆಳಗ್ಗೆ ಕಣ್ಣು ಬಿಟ್ಟು ನೋಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ಅವರಿಗೆ ಶ್ವಾಸಕೋಶಕ್ಕೆ ತೀವ್ರ ಹಾನಿಯಾಗಿದ್ದರಿಂದ ಎಕ್ಮೋ ಮೆಷಿನ್ ಅಳವಡಿಸಿ ಉಸಿರಾಟದ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ 3ನೇ ಮಹಡಿಯಿಂದ 6ನೇ ಮಹಡಿಯ ತೀವ್ರ ನಿಗಾ ವಾರ್ಡ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ. ದೆಹಲಿಯಲ್ಲಿ ಇರುವ ಆರ್ಮಿಯ RR ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು, ವೆಂಟಿಲೇಟರ್ ಮೂಲಕ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ಪ್ರಣಬ್ ಕೋಮಾರ್ಬಿಡಿಟಿ ಸಮಸ್ಯೆಗಳಿಂದ ಬಳಲ್ತಾ ಇದ್ದು, ತಜ್ಞ ವೈದ್ಯರು ಅವರ ಆರೋಗ್ಯದ ಮೇಲೆ ತೀವ್ರ ನಿಗಾ ವಹಿಸಿ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ. ಮಳೆಯ ರೌದ್ರಾವತಾರಕ್ಕೆ ಆಂಧ್ರಪ್ರದೇಶ, ತೆಲಂಗಾಣ ಕಂಗಾಲಾಗಿವೆ. ಭಾರಿ ಮಳೆಯ ಹೊಡೆತಕ್ಕೆ ನದಿಗಳು, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು, ಹಲವು ಗ್ರಾಮಗಳು ಜಲಾವೃತಗೊಂಡಿವೆ. ಅಲ್ಲದೆ ಕೆಲವೆಡೆ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಬಹಳಷ್ಟು ಮಂದಿ ಆಶ್ರಯ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದು, ಸಂಕಷ್ಟದಲ್ಲಿ ಇದ್ದವರ ನೆರವಿಗೆ SDRF ಧಾವಿಸಿದೆ. ಉತ್ತರಾಖಂಡ್ನಲ್ಲಿ ವರುಣನ ಆರ್ಭಟ ಮಿತಿ ಮೀರಿದೆ. ಭಾರಿ ಮಳೆಯಿಂದಾಗಿ ಚಮೋಲಿಯಲ್ಲಿ ಇರುವ ಬದ್ರಿನಾಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರಿ ಪ್ರಮಾಣದ ಗುಡ್ಡ ಕುಸಿತ ಉಂಟಾಗಿದೆ. ಅದೃಷ್ಟವಶಾತ್ ಕೆಳಗಿದ್ದವರು ಬಚಾವಾಗಿದ್ದು, ಯಾವುದೇ ಅನಾಹುತ ಸಂಭವಿಸಿಲ್ಲ. ಗುಡ್ಡ ಕುಸಿತದಿಂದಾಗಿ ಹೆದ್ದಾರಿ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಒಡಿಶಾದಲ್ಲಿ ಬಿಟ್ಟು ಬಿಡದೆ ಮಳೆ ಆರ್ಭಟಿಸ್ತಾ ಇದೆ. ಇದರಿಂದ ಮಲ್ಕನ್ಗಿರಿ ಜಿಲ್ಲೆಯಲ್ಲಿ ಭಾರಿ ಪ್ರವಾಹ ಉಂಟಾಗಿದೆ. ಸೇತುವೆಗಳು ಸಂಪೂರ್ಣ ಮುಳುಗಡೆ ಆಗಿದ್ದು, ರಸ್ತೆ ಮೇಲೆ 2-3 ಅಡಿ ನೀರು ಹರಿತಾ ಇದೆ. ಇದರ ಮಧ್ಯೆನೇ ಟ್ರಕ್ ಒಂದು ದಾಟೋದಕ್ಕೆ ಹರಸಾಹಸ ಪಟ್ಟಿತ್ತು. ಮತ್ತೊಂದೆಡೆ ಜಮೀನುಗಳೆಲ್ಲ ಜಲಾವೃತಗೊಂಡಿದೆ. ಇಡೀ ಜಗತ್ತನ್ನ ನಡುಗಿಸ್ತಾ ಇರುವ ಕಿಲ್ಲರ್ ಕೊರೋನಾ ಭಾರತದಲ್ಲೂ ಡೆಡ್ಲಿ ದಾಳಿ ಮಾಡ್ತಾ ಇದೆ. ದೇಶದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆ 50,000 ಗಡಿ ಸಮೀಪಿಸಿದೆ. ಅಂದ್ರೆ 49,980 ಜನರ ಉಸಿರನ್ನ ನಿಲ್ಲಿಸಿದ್ದು, 50,000ಕ್ಕೆ ಇನ್ನು 20 ಬಾಕಿ ಇದೆ. ಸದ್ಯ ದೇಶದಲ್ಲಿ 25,89,682 ಜನರ ಮೇಲೆ ವೈರಸ್ ದಾಳಿ ಮಾಡಿದೆ. ಇಡೀ ದೇಶದ ಎಲ್ಲೆಡೆ ಕೊರೋನಾದಿಂದ ಸದ್ದು ಮಾಡ್ತಾ ಇರುವ ಮಹಾರಾಷ್ಟ್ರ ಈಗ ಮತ್ತೊಂದು ದಾಖಲೆಗೆ ಸಾಕ್ಷಿಯಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಪ್ರತಿ 4 ನಿಮಿಷಕ್ಕೆ ಒಬ್ರು ಕೊರೋನಾದಿಂದ ಮೃತಪಡ್ತಾ ಇದ್ದಾರೆ ಅನ್ನೋ ಸಂಗತಿ ಬಯಲಾಗಿದೆ. ಅಲ್ಲದೆ ಪ್ರತಿ 1 ಗಂಟೆಗೆ ಸರಾಸರಿ 526 ಕೇಸ್ಗಳು ಪತ್ತೆಯಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಒಟ್ಟು 5,84,754 ಜನರಿಗೆ ಕೊರೋನಾ ವಕ್ಕರಿಸಿದೆ. ನೇಪಾಳದಲ್ಲಿ 18 ಜನರ ಜೀವ ಹಿಂಡಿತು ಭೂಕುಸಿತ. ಅಮೆರಿಕದಲ್ಲಿ ಭಾರತೀಯರ ವೋಟ್ ಬ್ಯಾಂಕಿಗೆ ಗಾಳ. ವೆಜೆನುವಾಲಾದಲ್ಲಿ ಮೀನುಗಾರರ ಬದುಕನ್ನೇ ನುಂಗಿದ ಕಿಲ್ಲರ್ ಕೊರೋನಾ. ಇಂತಹ ವಿವಿಧ ದೇಶಗಳ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನೋಡೋಣ ಇಂಟರ್ನ್ಯಾಷನಲ್ ಟಾಪ್ 9 ನ್ಯೂಸ್ನಲ್ಲಿ. ನೇಪಾಳದ ಸಿಂಧುಪಾಲ್ ಚೌಕ್ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದ ಭೂಕುಸಿತದಿಂದ ದುರಂತ ಸಂಭವಿಸಿದೆ. ಇದುವರೆಗೆ 18 ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು, ಇನ್ನು 21 ಜನರು ಅವಶೇಷಗಳಡಿ ಸಿಲುಕಿದ್ದಾರೆ. ಆಗಸ್ಟ್ 14ರಂದು ಭೂಕುಸಿತ ಸಂಭವಿಸಿದ್ದು, ರಕ್ಷಣಾ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಭೂಕುಸಿತದಿಂದ 37 ಮನೆಗಳು ನೆಲಸಮಗೊಂಡಿದ್ದು, ಜನರ ಬದುಕೆ ಬೀದಿಗೆ ಬಿದ್ದಿದೆ. ಅಮೆರಿಕ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರೋ ಕಮಲಾ ಹ್ಯಾರಿಸ್ ಭಾರತದಲ್ಲಿ ಕಳೆದ ಕ್ಷಣಗಳನ್ನ ಮೆಲುಕು ಹಾಕಿದ್ದಾರೆ. ನಮ್ಮ ಮೂಲ ಸ್ಥಳವನ್ನ ನೆನಪಿಸಲೆಂದೇ ನನ್ನ ತಾಯಿ ನನ್ನನ್ನು ಚೆನ್ನೈಗೆ ಕರೆದುಕೊಂಡು ಹೋಗಿದ್ರು. ಚೆನ್ನೈನಲ್ಲಿ ರೌಂಡ್ಸ್ ಹಾಕೋದು ಮತ್ತು ಚೆನ್ನೈ ಇಡ್ಲಿ ಅಂದ್ರೆ ತುಂಬಾ ಇಷ್ಟ ಅಂತಲೂ ಕಮಲಾ ಹ್ಯಾರಿಸ್ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಹೊಸ್ತಿಲಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಜೋರಾಗಿದೆ. ಅಲ್ಲಿರುವ ಭಾರತೀಯರ ಮತ ಬಾಚಿಕೊಳ್ಳಲು ಡೆಮೊಕ್ರೆಟಿಕ್ ಮತ್ತು ರಿಪಬ್ಲಿಕನ್ ಪಕ್ಷ ಕಸರತ್ತು ನಡೆಸಿದೆ. ಅದರಲ್ಲೂ ಡೆಮೊಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಜೋ ಬಿಡನ್, ನಾನು ಅಮೆರಿಕ ಅಧ್ಯಕ್ಷನಾದರೆ ಭಾರತದ ಜೊತೆಗಿನ ಬಾಂಧವ್ಯ ಮುಂದುವರಿಸುತ್ತೇನೆ ಅಂತ ಹೇಳೋ ಭಾರತೀಯರ ಮತಬುಟ್ಟಿಗೆ ಕೈ ಹಾಕಿದ್ದಾರೆ.
ಲೆಬನಾನ್ನ ಬೈರುತ್ನಲ್ಲಿ ನಡೆದ ಸ್ಫೋಟದಿಂದಾಗಿ ನೂರಾರು ಜನ ಪ್ರಾಣ ಕಳೆದುಕೊಂಡಿದ್ರೆ ಸಾವಿರಾರು ಜನರು ಗಾಯಗೊಂಡಿದ್ದಾರೆ. ಮಾತ್ರವಲ್ಲ, ಸ್ಫೋಟದ ತೀವ್ರತೆಗೆ ಸಾವಿರಾರು ಜನರ ಕಟ್ಟಡ ಮತ್ತು ವ್ಯಾಪಾರಕ್ಕೂ ನಷ್ಟವುಂಟಾಗಿದೆ. ಹೀಗಾಗಿ ದೇಶದಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸಲು ಆರ್ಥಿಕ ಪ್ಯಾಕೇಜ್ ಮತ್ತು ಅನುದಾನದ ಅಗತ್ಯವಿದೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಇಟಲಿಯಲ್ಲಿ ಕೊರೋನಾ ವೈರಸ್ನಿಂದಾಗಿ 2,53,438 ಜನರಿಗೆ ವೈರಸ್ ಅಟ್ಯಾಕ್ ಆಗಿದ್ದು 35,000 ಜನರು ಬಲಿಯಾಗಿದ್ದಾರೆ. ಸೋಂಕಿನಿಂದ ದೇಶದಲ್ಲಿ ಕಸ ಕಡಿಮೆಯಾಗಿದೆ, ಆದರೆ ಪ್ಲಾಸ್ಟಿಕ್ ಬಳಕೆ ಹೆಚ್ಚಳವಾಗಿದೆಯಂತೆ. ಲಾಕ್ಡೌನ್ ಅವಧಿಯಲ್ಲಿ ಮಾಮೂಲಿಗಿಂತ 10% ತ್ಯಾಜ್ಯ ಕಡಿಮೆಯಾಗಿದೆ. ಸುಮಾರು 5 ಲಕ್ಷ ಟನ್ನಷ್ಟು ಇರುತ್ತಿದ್ದ ಕಸದ ರಾಶಿ ಈಗ 3 ಲಕ್ಷ ಟನ್ಗೆ ಬಂದಿಳಿದಿದೆ. ವಿಶ್ವದಲ್ಲಿ ಕೊರೋನಾ ಸೋಂಕಿನ ಅಟ್ಟಹಾಸ ಮೆರೆಯುತ್ತಲೇ ಇದ್ದು ಸೋಂಕಿತರ ಸಂಖ್ಯೆ 2,61,11,289ಕ್ಕೆ ಏರಿಕೆಯಾಗಿದೆ. ಸೋಂಕಿನಿಂದ 7,69,009 ಜನರು ಪ್ರಾಣ ಕಳೆದುಕೊಂಡಿದ್ರೆ 1,43,34,332 ಜನರು ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ದಾರೆ. 64,000 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಭಾರತದ ವೈರಿ ರಾಷ್ಟ್ರ ಪಾಕಿಸ್ತಾನದಲ್ಲೂ ಕೊರೋನಾ ವೈರಸ್ ಅಟ್ಟಹಾಸ ಮೆರೆಯುತ್ತಿದೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ 2,88,717ಕ್ಕೆ ಏರಿಕೆಯಾಗಿದೆ. ವೈರತ್ವದಿಂದಾಗಿ 6,168 ಜನರು ಜೀವ ಕಳೆದುಕೊಂಡಿದ್ದಾರೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 670 ಜನರು ಮೃತಪಟ್ಟಿದ್ದಾರೆ. ಸೋಂಕಿನಿಂದ ನರಳುತ್ತಿದ್ದ 2,88,717 ಜನರು ಗುಣಮುಖರಾಗಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಕೊರೋನಾ ಸೋಂಕಿನ ಸುನಾಮಿ ಹೆಚ್ಚುತ್ತಲೇ ಇದ್ದು ದೇಶದಲ್ಲಿ ವೈರಸ್ ಬಾಧಿತರ ಸಂಖ್ಯೆ 5,83,653ಕ್ಕೆ ಏರಿಕೆಯಾಗಿದೆ. ಸೋಂಕು ನಿಗ್ರಹಿಸುವ ಸಲುವಾಗಿ ದೇಶದಲ್ಲಿ ಹೇರಲಾಗಿದ್ದ ಲಾಕ್ಡೌನ್ ಸಡಿಲಿಕೆ ಮಾಡುತ್ತಿರುವುದಾಗಿ ಅಧ್ಯಕ್ಷ ರಾಮಾಪೋಸಾ ಹೇಳಿದ್ದು, ಆಲ್ಕೋಹಾಲ್ ಮತ್ತು ಸಿಗರೆಟ್ ಮಾರಾಟಕ್ಕಿದ್ದ ನಿರ್ಬಂಧವನ್ನು ತೆರವುಗೊಳಿಸಲಾಗಿದೆ. ವೆನೆಜುವೆಲಾದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 32,000ಕ್ಕೆ ಏರಿಕೆಯಾಗಿದ್ದರೆ ಸೋಂಕಿನಿಂದ 276 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ವೈರಸ್ ಭೀತಿಯ ಮಧ್ಯೆಯೂ ಕೆಲ ಮೀನುಗಾರರು ಟ್ಯೂಬ್ಗಳ ಮೂಲಕ ಸಮುದ್ರದಲ್ಲಿ ಮೀನುಗಾರಿಕೆ ಆರಂಭಿಸಿದ್ದಾರೆ. ಬೋಟ್ಗಳಲ್ಲಿ ಮೀನುಗಾರಿಕೆಗೆ ಇನ್ನೂ ಅವಕಾಶ ಸಿಗದ ಕಾರಣ ಜೀವನೋಪಾಯಕ್ಕೆ ಟ್ಯೂಬ್ಗಳಲ್ಲಿ ತೆರಳಿ ಮೀನು ಹಿಡಿಯುತ್ತಿದ್ದಾರೆ.